we are trying to discuss another important lesson is science and hope of survival. Science and hope of survival. So written by Keelis Boruk. Written by Keelis Boruk ಅನ್ನುವ ವ್ಯಕ್ತಿ ಬರೆದಿರ್ತಕ್ಕಂತಹ ಇವತ್ತಿನ ವಿಜ್ಞಾನ ಜೊತೆಯಲ್ಲಿ ಮನುಷ್ಯನಿಗಿರ್ತಕ್ಕಂಥ ಉಳಿವಿನ ಆಸೆ ನಾವು ಉಳ್ಕೊಳ್ತೀವ. ಇವತ್ತಿನ ಸೈನ್ಸ್ ಯುಗದಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಸರ್ವೈವಲ್ ಆಗುತ್ತಾ ಅನ್ನೋದನ್ನ ಕುರಿತು ಒಂದು ಲೇಖನದ ರೂಪದಲ್ಲಿ ಬರೆದಿದ್ದಾರೆ. ಕೀಲಿಸ್ ಬೋರೋಕ್ ಯಾರು ಆಥರ್? ಕೀಲಿಸ್ ಬೋರೋಕ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ವಿಜ್ಞಾನಿ ಈ ಲೇಖನವನ್ನು ಬರೆದಿದ್ದಾರೆ. ಸೊ what's the meaning of science and what are the advantages of science, what are the disadvantages of science, and also how human beings are survival in the age of science. ಹೇಗೆ ಮನುಷ್ಯ ಇವತ್ತು ವಿಜ್ಞಾನ ಯುಗದಲ್ಲಿ ಬದುಕ್ತಾ ಇದ್ದಾನೆ, ಬದುಕುವ ಆಸೆ ಇಟ್ಕೊಂಡಿರತಕ್ಕಂಥ ಒಂದು ಕಥೆಯನ್ನು ಇಟ್ಕೊಂಡು ಕೀಲಿಸ್ ಬೋರೋಕ್ ಅಂತಕ್ಕಂಥ ವ್ಯಕ್ತಿ ಸೈಂಟಿಸ್ಟ್ ವಿಜ್ಞಾನಿ ಈ ಲೇಖನವನ್ನು ಚರ್ಚೆ ಮಾಡ್ತಾರೆ. ಈ ಲೇಖನದಲ್ಲಿ ಬರಬಹುದಾಗಿರ್ತಕ್ಕಂಥ ಕ್ವಶನ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್. ಅದಕ್ಕಿಂತ ಯಾವುದೇ ಕ್ವಶನ್ಸ್ ಬರಲ್ಲ. ಇಲ್ಲ ಎಕ್ಸಾಮಿನೇಷನ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 4 ಸೆಂಟೆನ್ಸ್ ಗಳಲ್ಲಿ ಬರೀತಕ್ಕಂಥ ಒಂದೇ ಒಂದು ಕ್ವಶನ್ಸ್ ಬರುತ್ತೆ. 2 ಮಾರ್ಕ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಈ ಚಾಪ್ಟರ್ ಅಲ್ಲಿ ಕೇಳ್ತಾರೆ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂತಹ ಚಾಪ್ಟರ್ ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಎಕ್ಸಾಮಿನೇಷನ್ ನಲ್ಲಿ. ಸೊ ಹಾಗಾಗಿ ನಾನು ಎಲ್ಲಿ ಕ್ವಶನ್ಸ್ ರೈಸ್ ಆಗ್ಲಿಕ್ಕೆ ಚಾನ್ಸ್ ಇದೆಯೋ ಅಲ್ಲಿ ಹೇಳ್ತಾ ಹೋಗ್ತೀವಿ ಚಾಪ್ಟರ್ ನಲ್ಲಿ. ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ, ಅದಕ್ಕೆ ಉತ್ತರವನ್ನು ಹುಡುಕೊಳ್ಳಿ ನೀವು ಅಂತೇಳಿ ನಾನು ಹೇಳಿ ಕ್ವಶನ್ ಅನ್ನು ಕೂಡ ಹೇಳಿ ಉತ್ತರವನ್ನು ಕೂಡ ಹೇಳ್ತೀನಿ. ಆ ಸಂದರ್ಭದಲ್ಲಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಏನು ಕ್ವಶನ್ ಅನ್ನ ರೈಸ್ ಮಾಡಬಹುದು ಪ್ಲಸ್ ಹೇಗೆ ಉತ್ತರವನ್ನ ಬರೀಬಹುದು ಅಂತಕ್ಕಂಥದ್ದು ನೀವು ಐಡೆಂಟಿಫಿಕೇಶನ್ ಮಾಡ್ಕೊಂಡು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ರಿಮೈನಿಂಗ್ 94 ಡೇಸ್ 92 ಡೇಸ್. ನಾನು ನಿಮಗೆ ಹೇಳಿದಾಗ 105 ಡೇಸ್ ಹೇಳಿದ್ದೆ. SSLC ಎಕ್ಸಾಮಿನೇಷನ್ 105 ಡೇಸ್ ಇದೆ. ಸ್ಟಿಲ್ ಇವತ್ತಿಗೆ ಓನ್ಲಿ 92 ಡೇಸ್. 13 ದಿವಸ ಆಯ್ತು ನಾನು ಹೇಳಿ ಏನು ಪ್ರೋಸೆಸ್ ಆಗಿದೆ ಅಂತ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. SSLC ಎಕ್ಸಾಮಿನೇಷನ್ ಹೇಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನುವುದನ್ನು ನೀವೇ ಇಮೇಜಿನ್ ಮಾಡಿಕೊಂಡು ಓದೋ ಪ್ರಯತ್ನವನ್ನು ಮಾಡಿ. ಯಾರು ಹೇಳ್ಕೊಡಕ್ ಬರಲ್ಲ, ಸಂಸ್ಕೃತಿ ಹೋಯ್ತು. ಈಗ 2 ವರ್ಷದಿಂದ ನಾವು ಒಂದು ಹೇಳ್ಕೊಡ್ತೀವಿ ನೀವು ಬರೀರಿ ಅಂತಕ್ಕಂಥ ವಿಚಾರ ಬರಲ್ಲ. ಕಾರಣ ಹೋದ್ ಸಾರಿ ವೆಬ್ ಕ್ಯಾಮರಾ, ಈ ಆಡಿಯೋ ವೆಬ್ ಕ್ಯಾಮರಾ ಅಷ್ಟೇ ಟೈಪ್ ಮಾಡಿದ್ರು ಕೂಡ ಹೋದ್ ಸಾರಿ ಕೆಲವು ಸೆಂಟರ್ಗಳಲ್ಲಿ ಕಿಟಕಿ ಪಕ್ಕ ನಿಂತ್ಕೊಂಡು ಡೋರ್ ಪಕ್ಕ ನಿಂತ್ಕೊಂಡು ಹೇಳ್ಕೊಟ್ಟು ಪಾಸ್ ಮಾಡ್ತಿದ್ರು. ಈ ಸಾರಿ ಬರೀ ಜಸ್ಟ್ ಬರೀ ನೀವು ಬಿಸಿ ಬಿಸಿ ಮಾತಾಡಿದ್ರು ಕೂಡ ವಿಡಿಯೋ ಕ್ಯಾಚ್ ಮಾಡುತ್ತೆ. ಹಾಗಾಗಿ 1 ಮಾರ್ಕ್ಸ್ ಇಂದ ಕೂಡ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಲ್ಪ್ನೆಸ್ ಇರಲ್ಲ. ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಫ್ ನೀವು ಓದ್ಬೇಕು, ಸ್ವಂತ ಬರೀಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು. ಸೊ ಹಾಗಾಗಿ ಲೆಟ್ಸ್ ವಿ ಟ್ರೈ ಟು ಡಿಸ್ಕಸ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ವಿಜ್ಞಾನ ಮತ್ತು ಉಳಿವಿನ ಆಸೆ. ಸರ್ವೈವಲ್ ಅಂದ್ರೆ ಉಳ್ಕೊಳ್ಳೋದು, ಸಾವಿನಿಂದ ಬಚಾವಾಗಿ ಉಳ್ಕೊಳ್ತಕ್ಕಂಥ ಸರ್ವೈವಲ್ ಅನ್ನೋ ಒಂದು ಆಸೆಯನ್ನು ಕುರಿತಂತೆ ಕೀಲಿಸ್ ಬೋರೋಕ್ ಅಂತಕ್ಕಂಥ ಸೈಂಟಿಸ್ಟ್ ಈ ಲೇಖನವನ್ನು ಬರೆದಿದ್ದಾನೆ. ನೋಡ್ತಾ ಹೋಗೋಣ ನಾವೀಗ ಈ ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನು ಕ್ವಶನ್ಸ್ ರೈಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲೆಟ್ಸ್ ಓಪನ್ ಯುವರ್ ಬುಕ್ಸ್, ಪೇಜ್ ನಂಬರ್ 77. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ written by ಕೀಲಿಸ್ ಬೋರೋಕ್. ಯಾರು ಬರ್ತಿದ್ದಾರೆ ಪಾಠವನ್ನ? ಕೀಲಿಸ್ ಬೋರೋಕ್ ಅಂತಕ್ಕಂಥ ವಿಜ್ಞಾನಿ ಬರೆದಿದ್ದಾನೆ.
ಬೋಲ್ಡ್ ಲೆಟರ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಏನು? ಯು ಆರ್ ಸೋ ಕ್ಲೆವರ್. ನೀನು ಬಹಳ ಬುದ್ಧಿವಂತ. ಕ್ಲೆವರ್ ಅಂದ್ರೆ ಬುದ್ಧಿವಂತ, ಜಾಣ, ಚತುರ, ಇಂಟೆಲಿಜೆಂಟ್. ಸೊ ಯು ಆರ್ ಸೋ ಕ್ಲೆವರ್. ನೀನು ಬಹಳ ಬುದ್ಧಿವಂತ. ಆದ್ರೂ ಕೂಡ ವೈ ಆರ್ ಯು ಸೋ ಪೂರ್? ನೀನು ಬಹಳ ಬುದ್ಧಿವಂತ ಇದೆಯಾ, ಆದ್ರೆ ನಿನ್ನ ಜೀವನ ಹೇಗೆ ನಡೀತಾ ಇದೆ? ವೆರಿ ಪೂರ್ ಕಂಡೀಷನ್. ಯಾಕೆ? ನಮ್ಮನ್ನ ಕೇಳ್ತಾರೆ, ಒಂದು ಎಕ್ಸ್ಪ್ರೆಷನ್ ಬರ್ತಾ ಇದೆ, ಒಂದು ಹೇಳಿಕೆ ಬರ್ತಾ ಇದೆ. ಯು ಆರ್ ಸೋ ಕ್ಲೆವರ್. ನೀನು ಬಹಳ ಬುದ್ಧಿವಂತ ಇದೆಯಾ, ಓಕೆ, ಬಟ್ ಯು ಆರ್ ಸೋ ಪೂರ್ ಪೀಪಲ್. ಆದ್ರೆ ನೀನು ಏನಾಗಿದೀಯಾ? ತುಂಬಾ ಬಡವ ಆಗಿದೆಯಾ ಅಂತಕ್ಕಂಥ ಒಂದು ಪಾಪ್ಯುಲರ್ ಎಕ್ಸ್ಪ್ರೆಷನ್, ಜನಪ್ರಿಯವಾಗಿರ್ತಕ್ಕಂಥ ಹೇಳಿಕೆ ಇದೆ. ಹೆಸರಿಗೆ ಮಾತ್ರ ಬುದ್ಧಿವಂತ, ಮನೆಯಲ್ಲಿ ಬಡತನದ ಜೀವನ ನಡೆಸ್ತಾ ಇದ್ದಾನೆ ಅಂತಕ್ಕಂಥ ಒಂದು ಕಾಮನ್ ಎಕ್ಸ್ಪ್ರೆಷನ್ ಎಲ್ರಿಗೂ ಗೊತ್ತಿದೆ. ಏನು? ಯು ಆರ್ ಸೋ ಕ್ಲೆವರ್ ಬಟ್ ಯು ಲೀಡ್ ಎ ವೆರಿ ಪೂರ್ ಲೈಫ್. ದಟ್ ಈಸ್ ಎ ಪಾಪ್ಯುಲರ್ ಎಕ್ಸ್ಪ್ರೆಷನ್. ಬಹಳ ಜನಪ್ರಿಯವಾಗಿರ್ತಕ್ಕಂಥ ಒಂದು ಹೇಳಿಕೆ ಯಾವುದು? ಯು ಆರ್ ಸೋ ಕ್ಲೆವರ್ ಬಟ್ ಯು ಲೀಡ್ ಎ ವೆರಿ ಪೂರ್ ಲೈಫ್. ಇದು ಬಹಳ ಇದು ಬುದ್ಧಿವಂತ ಇದೆಯಾ, ಬಟ್ ನಿನ್ನ ಜೀವನ ಅಥವಾ ನಿನ್ನ ಲೈಫ್ ಹೇಗಿದೆ? ತುಂಬಾ ಬಡತನವಾಗಿದೆ. ಎಸ್. ವೈ ಈಸ್ ದ ಸಮ್ ಆಫ್ ಅಸ್ ಸ್ಟಿಲ್ ಡಿಸೈಡ್ ಟು ಬಿಕೇಮ್ ದ ಸೈಂಟಿಸ್ಟ್? ಫಸ್ಟ್ ಕ್ವಶನ್ ಇಲ್ಲಿ ನಿಮ್ಗೆ ರೈಸ್ ಆಗುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗುತ್ತೆ. Why the people of our country still they wanted to become scientists? ಯಾಕೆ ಇವತ್ತಿಗೂ ಕೂಡ ನಮ್ಮ ಇಂಡಿಯಾದಲ್ಲಿ ಕೆಲವರು ವಿಜ್ಞಾನಿಗಳಾಗಲಿಕ್ಕೆ ಬಯಸ್ತಾರೆ? ಫಸ್ಟ್ ಕ್ವಶನ್ 2 ಮಾರ್ಕ್ಸ್. ಉತ್ತರವನ್ನು ಹುಡುಕ್ತಾ ಹೋಗೋಣಂತೆ. Why is the sum of us, ನಮ್ಮ ಒಳಗಿರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿಗಳು still became the scientist? ಇವತ್ತಿಗೂ ಕೂಡ ನಾನು ಏನಾಗಬೇಕು ಅಂತ ಬಯಸ್ತಾನೆ? ವಿಜ್ಞಾನಿ ಆಗಬೇಕು ಅಂತ ಬಯಸ್ತಾನೆ. ಯಾಕೆ? ಫಸ್ಟ್ ಕ್ವಶನ್ ಆಯ್ತಾ ನಿಮಗೆ 2 ಮಾರ್ಕ್ಸ್ ಗೆ. ಕ್ವಶನ್ ಏನು? ವೈ ಈಸ್ ಸಮ್ ಆಫ್ us still decide to become scientist? ಯಾಕೆ ಇವತ್ತಿಗೂ ಕೂಡ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ಏನಾಗಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ವಿಜ್ಞಾನಿಗಳಾಗಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ವೈ ಸ್ಟಿಲ್ ಆಫ್ us? ವೈ ಈಸ್ that some of us still they decide to become scientist ಅಂತ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಉತ್ತರ ಏನ್ ಬರೀತೀರಾ? ನಾವು ಹೇಳದ ಬರೀತೀರಿ. ಏನ್ ಬರೀಬೇಕು ಅಂದ್ರೆ ಮುಂದಿನ ಪ್ಯಾರಾದಲ್ಲಿ ಹೇಳ್ತೀನಿ. ಯಾಕೆ ಇನ್ನೂ ಕೆಲವು ವ್ಯಕ್ತಿಗಳು ವಿಜ್ಞಾನಿಗಳಾಗಲಿಕ್ಕೆ ಬಯಸ್ತಾ ಇದ್ದಾರೆ? ಇದು ಮೊದಲನೇ ಕ್ವಶನ್. ವೈ ಈಸ್ ದಟ್ ಸಮ್ ಆಫ್ ಸ್ಟಿಲ್ ಡಿಸೈಡ್ ಟು ಬಿಕಮ್ ಸೈಂಟಿಸ್ಟ್? ಯಾಕೆ ಅವರು ವಿಜ್ಞಾನಿಗಳಾಗಲಿಕ್ಕೆ ಬಯಸ್ತಾರೆ? ಇವತ್ತಿನ ದಿನಮಾನದಲ್ಲಿ, ಇವತ್ತಿನ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ಯಾವುದು ವ್ಯಾಲ್ಯೂ ಇದೆ ನೋಡಿ. ಡೆಸ್ಪೈಟ್ ದೇ ಫ್ಯಾಕ್ಟ್ ದಟ್ ಬಿಸಿನೆಸ್ ಮ್ಯಾನ್. ನೋಡಿ, ಇವತ್ತು ಸಾಕಷ್ಟು ಒಳ್ಳೆ ಲೈಫ್ ನಡೆಸ್ತಾ ಇರ್ತಕ್ಕಂಥವರು ಬಿಸಿನೆಸ್ ಮೆನ್. ವ್ಯವಹಾರ ಮಾಡ್ತಕ್ಕಂಥ ಬಿಸಿನೆಸ್ ಮ್ಯಾನ್ಸ್ ಏನ್ ಮಾಡ್ತಾರೆ? ಒಳ್ಳೆ ಜೀವನ ಮಾಡ್ತಾರೆ. ಪ್ಲಸ್ ಲಾಯರ್ಸ್, ವಕೀಲರು ಕೂಡ ಚೆನ್ನಾಗಿ ದುಡ್ಡನ್ನ ಗಳಿಸಿ ಒಳ್ಳೆ ಜೀವನವನ್ನ ಲೀಡ್ ಮಾಡ್ತಾರೆ. ಅಂಡ್ ಡಾಕ್ಟರ್ಸ್, ಡಾಕ್ಟರ್ಗಳು ಕೂಡ ಪೇಷಂಟ್ಸ್ ಗಳನ್ನ ಆರೈಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಚೆನ್ನಾಗಿ ದುಡ್ಡನ್ನ ಗಳಿಸಿಕೊಂಡು ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ತಾರೆ. ಯಾರ್ಯಾರು? ಬಿಸಿನೆಸ್ ಮ್ಯಾನ್, ಲಾಯರ್ಸ್, ಡಾಕ್ಟರ್ಸ್ ಎಂಜಾಯ್ ಮಚ್ ಹೈಯರ್ ಇನ್ಕಮ್. ಇವರೆಲ್ಲರೂ ಕೂಡ ದೊಡ್ಡ ಇನ್ಕಮ್ ಅನ್ನ ಪಡ್ಕೊಂಡು, ಹೈ ಇನ್ಕಮ್ ಅನ್ನ ಪಡ್ಕೊಂಡು ತಮ್ಮ ಜೀವನವನ್ನು ತುಂಬಾ ಚೆನ್ನಾಗಿ ನಡೆಸ್ತಾರೆ. ಇವರು ಆಗೋದು ಬಿಟ್ಟು ಯಾಕೆ ಇನ್ನೂ ಅನೇಕ ವ್ಯಕ್ತಿಗಳು ಸೈಂಟಿಸ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ? ವೈ ಈಸ್ ದಟ್ ಸಮ್ ಆಫ್ us decide to become scientist despite of, despite ಅಂದ್ರೆ ಬದಲಾಗಿ. ಯಾವುದಕ್ಕೆ ಬದಲಾಗಿ?
ಬಿಸಿನೆಸ್ ಮ್ಯಾನ್ ಆಗ್ಲಿಕ್ಕೆ ಬದಲಾಗಿ, ಲಾಯರ್ ಆಗ್ಲಿಕ್ಕೆ ಬದಲಾಗಿ, ಡಾಕ್ಟರ್ಸ್ ಗಳಾಗ್ಲಿಕ್ಕೆ ಬದಲಾಗಿ ಸ್ಟಿಲ್ ಇವತ್ತಿಗೂ ಕೂಡ ಕೆಲವರು ಯಾಕೆ ವಿಜ್ಞಾನಿಗಳಾಗ್ಲಿಕ್ಕೆ ಬಯಸ್ತಾರೆ? ಮೊದಲನೇ ಪ್ರಶ್ನೆ ನಿಮಗೆ ಅರ್ಥ ಆಯ್ತಾ? ವೈ ದ ಪೀಪಲ್ ವಾಂಟೆಡ್ ಟು ಬಿಕೇಮ್ ಸೈಂಟಿಸ್ಟ್ ಇನ್ಸ್ಟೆಡ್ ಆಫ್ ಬಿಸಿನೆಸ್ ಮ್ಯಾನ್, ಲಾಯರ್, ಡಾಕ್ಟರ್ಸ್. ಪ್ರಶ್ನೆಗೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಜನ ಇವತ್ತು ಬಿಸಿನೆಸ್ ಆಗ ಮ್ಯಾನ್ ಇಷ್ಟಪಡ್ತಾ ಇಲ್ಲ, ಡಾಕ್ಟರ್ಸ್ ಆಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಲಾಯರ್ಸ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ? ಸ್ಟಿಲ್ ದೇ ವಾಂಟೆಡ್ ಟು ಡಿಸೈಡ್ ಬಿಕೇಮ್ ಸೈಂಟಿಸ್ಟ್. ಎಸ್, ಸೆಕೆಂಡ್ ಪ್ಯಾರಾಗ್ರಾಫ್ ಹೋಗೋಣ. ಉತ್ತರ ಸಿಕ್ಕಿಲ್ಲ ನಿಮಗೆ, ಕ್ವಶನ್ ಮಾತ್ರ ಸಿಕ್ಕಿದೆ. ಯಾವ ಕ್ವಶನ್ ಸಿಕ್ತು ಹೇಮಾ? ಕ್ವಶನ್ ಯಾವುದು ಸಿಕ್ತು? Why is that some of us still decide to become scientists? ಓನ್ಲಿ ಅಷ್ಟೇ ಸಿಕ್ಕಿದೆ ನಿಮಗೆ, ಅಷ್ಟೇ ಸಿಕ್ಕಿರೋದು. ಪ್ರಶ್ನೆ ಮಾತ್ರ ಸಿಕ್ಕಿದೆ, ಉತ್ತರ ಸಿಕ್ಕಿಲ್ಲ. ನಾನು ಹೇಳ್ತೀನಿ ಉತ್ತರ ಎಲ್ಲಿಂದ ಸ್ಟಾರ್ಟ್ ಆಗುತ್ತಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಕೂತ್ಕೋ, ಅರ್ಥ ಆಯ್ತು ಎಲ್ಲರಿಗೂ? ಅಷ್ಟೇ ಹೇಳಲಿ. ಕ್ವಶನ್ ಹೇಳಪ್ಪ. Why is that some of you still decided to become scientists? ಚಂದನ್, ಚೇತನ. Why is that some of us still decided to become scientists? ನೀನಪ್ಪ ಲಾಸ್ಟ್ ಒನ್. Why is that some of you still decide to ರಿಪೀಟ್ ಅಗೇನ್, ರಿಪೀಟ್. Why is that some of you still No. us still decide to become scientists? ಬಿಂದು. Why is that some of us still decided to become scientists? ಅವಳ ಪಕ್ಕದಾಗ ನೋಡು. Why is that some of us still decide to become scientists? ಎಲ್ರಿಗೂ ಗೊತ್ತಾಗಲ್ಲ ಪ್ರಶ್ನೆ? ಸೆಟ್ ಔಟ್. ಎಸ್, ಉತ್ತರ ಅಂತ ಹೋಗಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಮಾರ್ಕ್ ಮಾಡ್ಕೊಳ್ಬೇಕು. ಎ ಫೇಮಸ್ ರಷ್ಯನ್ ರೈಟರ್, ಎ ಫೇಮಸ್ ಒಬ್ಬ ಸುಪ್ರಸಿದ್ಧನಾಗಿರ್ತಕ್ಕಂಥ ವೆಲ್ ನೋನ್ ರೈಟರ್ ಆಗಿರ್ತಕ್ಕಂಥ ಎ ಫೇಮಸ್ ರೈಟರ್ ಲಿಯೋ ಟಾಲ್ಸ್ಟಾಯ್. ಎಲ್ಲಿ ಟಾಲ್ಸ್ಟಾಯ್ ಅಂತ ಇದೆ? ಒಬ್ಬ ಪ್ರಸಿದ್ಧ ರಷ್ಯಾದ ಬರಹಗಾರನಾಗಿರ್ತಕ್ಕಂಥ ಲಿಯೋ ಟಾಲ್ಸ್ಟಾಯ್ ಏನ್ ಹೇಳ್ತಾರೆ? ಒನ್ಸ್ ರೋಡ್ ಒಂದ್ಸಾರಿ ಬರೀತಾನೆ, ಏನಂತ? ದಟ್ ಎ ರೈಟರ್ ಈಸ್ ನಾಟ್ ಮೆರಿಲಿ ಎ ಪರ್ಸನ್ ಹೂ ರೈಟ್ಸ್. ಕೇವಲ ಟಾಲ್ಸ್ಟಾಯ್ ಏನ್ ಹೇಳ್ತಾನೆ? ಒನ್ಸ್ ರೋಟ್ ದಟ್, ಈ ರೀತಿ ಬರೀತಾನೆ, ರೈಟರ್ ಈಸ್ ನಾಟ್ ಮೆರಿಲಿ ಎ ಪರ್ಸನ್ ಹೂ ರೋಟ್. ಕೇವಲ ಬರೆಯೋದೇ ಮಾತ್ರ ಕೆಲಸ ಆಗಿರ್ತಾರೆ ರೈಟರ್ಸ್. ಒಬ್ಬ ಬರಹಗಾರ ಬರೆಯೋದಷ್ಟೇ ಆಗಿರಲ್ಲ. ಒನ್ ಆಫ್ ದ ಫೇಮಸ್ ರೈಟರ್ ಲಿಯೋ ಟಾಲ್ಸ್ಟಾಯ್ ಫ್ರಮ್ ರಷ್ಯಾ, once he wrote that a writer is not merely, writer is not only, merely ಅಂದ್ರೆ ಏಕಾಂಗಿ, only, not merely ಏನು ಕೇವಲ ಅವನು ಏನ್ ಬರೀತಾರಲ್ಲ, ರೈಟಿಂಗ್ಸ್ ಅನ್ನ ಬರೀತಾರಲ್ಲ, ಯಾರನ್ನ ನಾವು ನಿಜವಾದ ರೈಟರ್ ಅಂತ ಕರಿತೀವಿ ಅಂದ್ರೆ ರೈಟರ್ ಇಸ್ ಎ ಪರ್ಸನ್ ಹೂ ಕೆನ್ ನಾಟ್ ಲೀವ್ ವಿಥೌಟ್ ರೈಟಿಂಗ್. ಅವನು ಎಲ್ಲೇ ಇದ್ರೂ ಕೂಡ ಬರಹವನ್ನೇ ರೂಢಿ ಮಾಡ್ಕೊಂಡಿರ್ತಕ್ಕಂಥ ರೈಟರ್ ಕೆನ್ ನಾಟ್ ಲೀವ್ ವಿಥೌಟ್ ರೈಟಿಂಗ್. ಬರಹವನ್ನು ಬಿಟ್ಟು ಅವನ ಮೇಲೆ ಜೀರೋ ಮಾಡ್ಲಿಕ್ಕೆ ಆಗಲ್ಲ ಅಂತೊಂದು ಬರಹಗಾರ. ಸೊ ಸಿಂಪ್ಲಿ ಕಾಟಾಚಾರ ಅಂತ ಬರೀತಕ್ಕಂಥ ನಾವು ರೈಟರ್ ಅಂತ ಕರೆಯಲ್ಲ. ಯಾರನ್ನ ನಿಜವಾದ ರೈಟರ್ ಅಂತ ಕರಿತೀವಿ? ರೈಟರ್ who wrote always throughout in his life. ತನ್ನ ಜೀವನ ಪರ್ಯಂತ ಬರಹವನ್ನು ಬರೀತಕ್ಕಂಥ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ರೈಟರ್ಸ್ ಅಂತ ಹೇಳಿ ಕರಿತೀವಿ. ಸೊ the same I believe is the true scientist. ಒಬ್ಬ ನಿಜವಾದ ಸೈಂಟಿಸ್ಟ್ ಅಂದ್ರೆ ಯಾರಪ್ಪ? ಯಾರನ್ನ ನಾವು ನಿಜವಾದ ವಿಜ್ಞಾನಿ ಅಂತ ಕರಿತೀವಿ ಅಂದ್ರೆ starts from here. ಕ್ವೆಶ್ಚನ್ ಹೇಳಲೇ ಏಮ? ಕ್ವೆಶ್ಚನ್ ಹೇಳಲೇ? A writer is a person. No. First question. Why is that some of us still decide to become scientists? Repeat again. Why is that some of us still decide to become scientists? Answer is start. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆನ್ಸರ್. ನೋಡಿ, ಸೈನ್ಸ್ ಈಸ್ ಆನ್ ಎಕ್ಸೈಟಿಂಗ್. ಕೂತ್ಕೋ. ಯಾಕೆ ಎಲ್ಲರೂ ಇವತ್ತು ವಿಜ್ಞಾನಿಗಳಾಗ್ಲಿಕ್ಕೆ ಬಯಸ್ತಾರೆ ಇನ್ಸ್ಟೆಡ್ ಆಫ್ ಬಿಸ್ನೆಸ್ ಮ್ಯಾನ್, ಲಾಯರ್ ಅಂಡ್ ಡಾಕ್ಟರ್ಸ್? ಯಾಕೆ ಅವ್ರು ಆಗ್ತಾರೆ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ.
Science is an exciting adventure. ವಿಜ್ಞಾನ ಅಂತಕ್ಕಂಥದ್ದು ರೋಮಾಂಚನಕಾರಿಯಾಗಿರ್ತಕ್ಕಂತಹ ಎಕ್ಸೈಟಿಂಗ್. ಸೈನ್ಸ್ ಇಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಂದ್ರೆ ರೋಮಾಂಚನಕಾರಿಯಾಗಿರ್ತಕ್ಕಂಥ ಸಾಧನೆ ಇವತ್ತು ಯಾವುದು ವಿಜ್ಞಾನ. ವೈ ದ ಪೀಪಲ್ ವಾಂಟೆಡ್ ಟು ಬಿಕಮ್ ದ ಸೈಂಟಿಸ್ಟ್? because science is an exciting adventure where major rewards come from the discovery itself. ಆ ವಿಜ್ಞಾನದಲ್ಲಿ ಮೇಜರ್ ರಿವಾರ್ಡ್ಸ್, ಮಹತ್ವದ ಪಾರಿತೋಷಕಗಳು, ಪದಕಗಳು, ಅವಾರ್ಡ್ಸ್ಗಳು ಬರುತ್ತೆ ವಿಜ್ಞಾನದಲ್ಲಿ. ಯಾಕೆ ಇವತ್ತು ವಿಜ್ಞಾನಗಳನ್ನು ಇಷ್ಟಪಡ್ತಾರೆ? ಪಾಯಿಂಟ್ ನಂಬರ್ 1, ಸೈನ್ಸ್ ಇಸ್ ಆನ್ ಎಕ್ಸೈಟಿಂಗ್ ಅಡ್ವೆಂಚರ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನ್ ಬರೆದಿದ್ದಾರೆ? ಪಾಯಿಂಟ್ ನಂಬರ್ 2 ನಲ್ಲಿ ಇಲ್ಲಿ ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ನಾವು ಸೈನ್ಸ್ ನಲ್ಲಿ ಶೋಧನೆಯನ್ನ ಮಾಡಿದಾಗ, ಡಿಸ್ಕವರಿಯನ್ನ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಪಾರಿತೋಷಕಗಳು ಸಿಗುತ್ತೆ, ಮೆಡಲ್ ಸಿಗುತ್ತೆ, ಪ್ರೈಸಸ್ ಸಿಗುತ್ತೆ. ಹಾಗಾಗಿ ಸ್ಟಿಲ್ ದ ಪೀಪಲ್ ವಾಂಟೆಡ್ ಟು ಬಿಕಮ್ ದ ಸೈಂಟಿಸ್ಟ್. 2 ಪಾಯಿಂಟ್ ಸಿಕ್ತು. 3ನೇ ಪಾಯಿಂಟ್, ವಾಟ್ ಯು ಗೆಟ್ ಇನ್ಸ್ಟೆಡ್ ಆಫ್ ಮನಿ. ಇಲ್ಲಿ ನಾವು ಕೇವಲ ಹಣದಿಂದ ಕೊಂಡ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ 3 ಅಂಶಗಳು ಬರುತ್ತೆ ಸೈನ್ಸ್ ನಿಂದ. 1 is freedom. 1 is freedom. Another one is camaraderie. Second one, camaraderie and independence. ಮೂರನೇ ಪಾಯಿಂಟ್ ಏನು ತೆಗೆದುಕೊಂಡು ನಮಗೆ? 1 is freedom and second one is camaraderie. ಹೇಳ್ತೀನಿ ಉತ್ತರ ಪದಗಳ ಅರ್ಥವನ್ನು ಹೇಳೋಣಂತೆ. ಮೂರನೇ ಪಾಯಿಂಟ್ ಏನು ಸಿಗುತ್ತೆ ನಿಮಗೆ? camaraderie and independence. ಮೂರನೇ ಪಾಯಿಂಟ್ ಇದು ಸಿಗುತ್ತೆ ನಾವು ಸೈಂಟಿಸ್ಟ್ ಆಗೋದ್ರಿಂದ. ಫಸ್ಟ್ ಪಾಯಿಂಟ್ ಏನು ಚೇತನ? Science is an exciting adventure. And second point? Major rewards comes from the discovery itself. Repeat. Major rewards comes from the discovery itself. Third point ಚಂದನ? Third point. ಅವ್ನು ಯಾವನು? ಲಾಸ್ಟ್ ಒಂದು ಹೆಸರು ಏನು? ಚಂದಿದೆ. ಥರ್ಡ್ ಪಾಯಿಂಟ್ ಚಂದನ. What you get instead ಇಲ್ಲಿ of ಚಂದು ಅಂತ ಅಷ್ಟೇ ಕರೆ, ಚಂದನ ಅಂತ ಕರೆಯಲ್ಲ. ಚಂದು ಹೇಳಬಂದ್ರೆ ಎದ್ದು ನಿಂತ್ಕೋಬೇಕು. money is freedom, camaraderie, No, freedom, camaraderie and independence. That's the point. Repeat. freedom, camaraderie and independence. ಅಥವಾ ಇದನ್ನ instead of money ಅಂತ ತಗೋಬೇಕಾಗುತ್ತೆ. Instead of money, ahead. Instead of money is freedom, camaraderie and Camaraderie and independence. Repeat last one. ಮಸರ ಇವನು ಹೆಸರು ರಾಕೇಶ. ಹೇಳ್ತು ನೋಡಿ. ರಾಕೇಶ್ ಹೇಳ್ತು ನೋಡಿ. ಹೇಳಪ್ಪ ರಾಕೇಶ್. ಥರ್ಡ್ ಪಾಯಿಂಟ್ ಹೇಳಪ್ಪ. Freedom, camaraderie. Instead of ಇಂದ ಸ್ಟಾರ್ಟ್ ಮಾಡಲಿ. Instead of money is freedom, yes, camaraderie and independence. Repeat again. instead of money is freedom, camaraderie and Yes, only one is freedom, second one is camaraderie, third one is independence. Repeat. First one, freedom. Instead of money is freedom, camaraderie and independence. ಕೂತ್ಕೊಳ್ಳಿ ನೋಡಿ. ಮೂರನೇ ಪಾಯಿಂಟ್ ಏನು ಸಿಗುತ್ತೆ? ಇನ್ಸ್ಟೆಡ್ ಆಫ್ ಮನಿ. ನೀವು ಮೂರನೇ ಪಾಯಿಂಟ್ ಬರಬೇಕು 2 ಮಾರ್ಕ್ಸ್ ಅಂದ್ರೆ ಇನ್ಸ್ಟೆಡ್ ಆಫ್ ಮನಿ, ಫ್ರೀಡಮ್, ಕಾಮ್ರಾಡರಿ ಅಂಡ್ ಇಂಡಿಪೆಂಡೆನ್ಸ್. ಇವು ಬರುತ್ತೆ ಯಾವುದರಿಂದ? ಸೈನ್ಸ್ ಇಂದ. ಹಾಗಾಗಿ ಜನ ಏನಾಗಿ ಇಷ್ಟಪಡ್ತಾರೆ? ವಿಜ್ಞಾನಿಗಳಾಗಿ ಇಷ್ಟಪಡ್ತಾರೆ. ಇನ್ನೊಂದು ಪಾಯಿಂಟ್ 4th ಪಾಯಿಂಟ್ ನೋಡಿದಾಗ ದ ಹಾನರ್ಸ್ ಅಂಡ್ ಪ್ರಮೋಷನ್ಸ್
ಗೌರವ ಮತ್ತು ಪದೋನ್ನತಿ ಆ ಮೂರು ಪದಗಳು ಅಂತ ಹೇಳ್ಬೇಕಲ್ಲ. ಎಸ್, ಫ್ರೀಡಮ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಏನು, ಸೊ ಮುಕ್ತತೆ. ಮುಕ್ತತೆ ಬರುತ್ತೆ ನಮಗೆ ಸ್ವಾತಂತ್ರ್ಯದಿಂದ ಅಥವಾ ವಿಜ್ಞಾನಿಗಳಿಂದ ಏನ್ ಸಿಗುತ್ತೆ, ಫ್ರೀನೆಸ್ ಸಿಗುತ್ತೆ, ಒಬ್ಬರ ಜೊತೆ ಬೆರೀತಕ್ಕಂತ ಮನೋಭಾವ ಬೆಳೆಯುತ್ತೆ. ಕಾಮ್ರಾಡರಿ ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇಲ್ಲಿ ವರ್ಡ್ ಇದು ಯಾವುದು, ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ ಇನ್ ಬಿಟ್ವೀನ್ ದ ಸೈಂಟಿಸ್ಟ್. ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ ಅಂಡ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬೆಳೆಯುತ್ತೆ. ನಾವು ಸೈಂಟಿಸ್ಟ್ ಗಳಾಗೋದ್ರಿಂದ ಮೊದಲನೇದಾಗಿ ಮುಕ್ತತೆ ಬೆಳೆಯುತ್ತೆ, ಸ್ನೇಹ ಬೆಳೆಯುತ್ತೆ. ಅಂಡ್ ಅನದರ್ ಒನ್ ಈಸ್ ಸ್ವಾತಂತ್ರ್ಯ ಬೆಳೆಯುತ್ತೆ. ಹಾಗಾಗಿ ಸ್ಟಿಲ್ ದ ಪೀಪಲ್ ವಾಂಟೆಡ್ ಟು ಬಿಕಮ್ಸ್ ದ ಸೈಂಟಿಸ್ಟ್. ಫ್ರೀಡಮ್ ಅಂದ್ರೆ ಮುಕ್ತತೆ, ಕಾಮ್ರಾಡರಿ ಅಂದ್ರೆ ಸ್ನೇಹ, ಸ್ನೇಹಪರತೆ, ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ಯಾರಿಗೆ ಸಿಗುತ್ತೆ, ವ್ಯಕ್ತಿಗಳಿಗೆ ಅಥವಾ ಸೈಂಟಿಸ್ಟ್ ಗಳಿಗೆ ಸಿಗುತ್ತೆ. ಹಾಗಾಗಿ ಸ್ಟಿಲ್ ಇವತ್ತು ಕೂಡ ದ ಪೀಪಲ್ ವಾಂಟೆಡ್ ಟು ಬಿಕಮ್ ದ ಸೈಂಟಿಸ್ಟ್. ಎಸ್, ದ ಹಾನರ್ಸ್ ಅಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್. ಸೊ ಇಲ್ಲಿ ಪದೋನ್ನತಿ, ಹಾನರ್ಸ್ ಅಂದ್ರೆ ಗೌರವ, ಪ್ರಮೋಷನ್ ಪದೋನ್ನತಿ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋಗ್ತಕ್ಕಂಥದ್ದು. ಈ ಆನರ್ಸ್ ಅಂಡ್ ಪ್ರಮೋಷನ್ಸ್ ಏನಾಗಿದೆ, ನಿಮ್ಮನ್ನೇ ಅವಲಂಬಿಸಿರುತ್ತೆ, ಡಿಪೆಂಡ್ಸ್ ಆನ್ ಯುವರ್ ಸೆಲ್ಫ್. ಹಾನರ್ಸ್ ಅಂಡ್ ಪ್ರಮೋಷನ್ಸ್ ಡಿಪೆಂಡ್ಸ್ ಆನ್ ಯುವರ್ ಸೆಲ್ಫ್ ಮೋರ್ ದ್ಯಾನ್ ಇನ್ ಅದರ್ ಆಕ್ಯುಪೇಷನ್. ಬೇರೆ ಉದ್ಯೋಗಗಳಲ್ಲಿರುವಂತೆ, ಬೇರೆ ಹುದ್ದೆಯಲ್ಲಿರುವಂತೆ ಪ್ರಮೋಷನ್ ಕೊಡಬೇಕು, ಆನರ್ ಕೊಡಬೇಕು ಅನ್ನಂಗಿರಲ್ಲ. ನೀವೇ ಇಲ್ಲಿ ಏನನ್ನ ಪಡ್ಕೊಳ್ಬಹುದು, ಆನರ್ಸ್ ಅನ್ನು ಪಡ್ಕೊಳ್ಬಹುದು, ಪ್ರಮೋಷನ್ಸ್ ಅನ್ನು ಪಡ್ಕೊಳ್ಬಹುದು. ಸೊ ಸ್ಟಿಲ್ ದ ಪೀಪಲ್ ವಾಂಟೆಡ್ ಟು ಬಿಕಮ್ಸ್ ದ ಸೈಂಟಿಸ್ಟ್. ಇದು 4 ಪಾಯಿಂಟ್ ಉತ್ತರ 2 ಮಾರ್ಕ್ಸ್ಗೆ. 4 ಪಾಯಿಂಟ್ಸ್ ಆಯ್ತು ನೋಡಿ ಮೇಲಿನ ಕ್ವಶನ್ಗೆ. ಹೇಳಿ ನಿಮ್ಮ ಕ್ವಶನ್ ಅನ್ನ ಕ್ವಿಕ್. Why is that some of us still decide to become Repeat again. Why is that some of us still decide to become scientists? So point number 1. Science is ಒಂದೊಂದು ಹಾಕೊಳ್ಳಿ. Point number 1. Science is an exciting adventure. Hey, that is excitement. Exciting adventure. ಪಾಠ ಮಾಡುವಾಗ ಏನ್ ಮಾಡ್ತಾ ಇದ್ರಿ? Exciting. Science is an exciting adventure. Point number 1. ಹೇಳು. Science is an exciting adventure. Point number 1. Second point. Major reward comes from the discovery itself. Third point. Instead of money is freedom, camaraderie and independence. Fourth point. The honors and promotions will depend on yourself. No, okay, close. Depends on your self. ಅಂದ್ರೆ ಪ್ರಮೋಷನ್ಸ್ ಮತ್ತೆ ಆನರ್ಸ್ ಗಳು ಎಲ್ಲಿಂದ ಬರುತ್ತೆ, ನಿಮ್ಮ ಎಫರ್ಟ್ಸ್ ಇಂದ ಬರುತ್ತೆ. ನೀವು ಮಾಡತಕ್ಕಂತ ಯಾವುದು ಆವಿಷ್ಕಾರದಿಂದ, ಇನ್ವೆನ್ಷನ್ ಇಂದಾಗಿ ಬರ್ತಾ ಇದೆ. ನೀವು ಹೊಸ ಹೊಸ ವಸ್ತುಗಳನ್ನ ಆವಿಷ್ಕಾರ ಮಾಡಿದಾಗ ನಿಮಗೆ ಪ್ರಮೋಷನ್ಸ್ ಬರುತ್ತೆ, ಕಂಪೇರಿಂಗ್ ಟು ಅದರ್ ಆಕ್ಯುಪೇಷನ್. ಹೀಗಾಗಿ 4 ಪಾಯಿಂಟ್ಸ್ ಹೇಳಪ್ಪ ನೀನು ಮನುಷ್ಯರೇ. ಕ್ವಶನ್ ವಿತ್ ಆನ್ಸರ್ ಕ್ವಿಕ್ ಕೂತ್ಕೋ. Is that some of us still decide to become scientists? Point number 1. Science is an exciting adventure. Point number 2. Where major reward comes from the discovery itself. Yes. Third point. Instead of money is freedom, Camaraderie. and independence. Fourth point. The Honors and honors promotion. and promotions will depend on yourself. Even. Why is that some of us still decide to become scientists? Point number 1. Science is an exciting adventure. Point number 2. Major reward comes from the discovery itself. Point number 3. Instead of money is freedom, camaraderie and independence. Fourth point. The honors and promotions will depend on yourself. Yes, second. ಈ ಒಂದು ಪ್ರಶ್ನೆ 2 ಮಾರ್ಕ್ಸ್ ಮತ್ತು ಉತ್ತರ ಸಿಕ್ತು. ಅರ್ಥ ಆಯ್ತಲ್ಲ? ಈಗ ನೀವು ಸಾಯಂಕಾಲದೊಳಗಡೆ ನಿಮ್ಮ ರಫ್ ಅಲ್ಲಿ ಬರೆದು ತೋರಿಸ್ಬೇಕು ಕ್ವಶನ್ ವಿತ್ ಆನ್ಸರ್ ನ. ಕ್ವಶನ್ ಬರೆದು 4 ಪಾಯಿಂಟ್ಸ್ ಬರೆದು ಸೈನ್ ತಗೋಬೇಕು. ಅರ್ಥ? ಎಸ್, ಕಂಟಿನ್ಯೂ. ಅಂಡ್ ಯು ವಿಲ್ ಹ್ಯಾವ್, ನೋಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನ್ ಮಾಡ್ತಾರೆ, ಓವರ್ ವೀಲ್ಮಿಂಗ್, ಅತಿಯಾಗಿರ್ತಕ್ಕಂಥ ಸಂತೋಷ. ಸೈಂಟಿಸ್ಟ್ ಗಳು ಏನ್ ಮಾಡ್ತಾರೆ, ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಗಡ್ಡ ಬಿಟ್ಕೊಂಡಿರ್ತಾರೆ, ಒಂಥರ ಹುಚ್ಚು ಕುತ್ಕೊಂಡ ಕೂತಿರ್ತಾರೆ. ಅಂದ್ರೆ ಅವ್ರ ಒಂದೇ ಆಗಿರ್ತಕ್ಕಂಥ ಆಲೋಚನೆ ಇರ್ತಾರೆ, ಓವರ್ ವೀಲ್ಮಿಂಗ್ ಅನ್ನು ಮಾಡ್ತಾ ಇರ್ತಾರೆ. ಅತಿಯಾಗಿರ್ತಕ್ಕಂಥ ಸಂತೋಷವಾಗಿ ಫೀಲಿಂಗ್
ಪಾಯಿಂಟ್ಗಳು ಸಿಕ್ತು, ಅದನ್ನ ಉತ್ತರವನ್ನಾಗಿ ಬರ್ಕೊಳ್ಬೇಕು. ವೈ ದ ಪೀಪಲ್ ಸ್ಟಿಲ್ ದೇ ವಾಂಟೆಡ್ ಟು ಬಿಕಮ್ ದ ಸೈಂಟಿಸ್ಟ್. ಇದು ಪ್ರಶ್ನೆ. 4 ಪಾಯಿಂಟ್ಸ್ ಗಳನ್ನು ಬರೆದು ಉತ್ತರವನ್ನು ತೋರಿಸ್ಕೊಳ್ಬೇಕು. ಸೆಕೆಂಡ್ ಒನ್, an instant understanding. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಘಟನೆ, an instant. ಒಂದು ಘಟನೆ ನಾವೀಗ ಅರ್ಥ ಮಾಡ್ಕೊಂಡು ಹೋಗೋಣ. instant understanding the efficiency of thoughts and action. ಅಂದ್ರೆ ಥಾಟ್ ಅಂದ್ರೆ ಆಲೋಚನೆ, ಆಕ್ಷನ್ ಅಂದ್ರೆ ಕ್ರಿಯೆ. ಕ್ರಿಯೆ ಮತ್ತು ಆಲೋಚನೆಯ ಪರಿಣಾಮಕಾರಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. It's we understanding. ಎರಡನೇ ಪುಸ್ತಕ ಬರೋಣ. An instant understanding the efficiency of thought and action and a good feeling that comes when like minded people work together. ಈಗ ಒಂದೇ ಮನಸ್ಸಿನ ಅನೇಕ ವ್ಯಕ್ತಿಗಳು ಒಂದು ಕಡೆ ಕೂತು ಕೆಲಸ ಮಾಡುವಾಗ ನಾವು ಅವರ ಎಫಿಷಿಯನ್ಸಿ ಅನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಅವರ ಆಕ್ಷನ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಪ್ಲಸ್ ಅವರ ಥಾಟ್ಸ್ ಗಳನ್ನು ಆಲೋಚನೆ ಮಾಡ್ಕೊಳ್ಬೇಕಾಗುತ್ತೆ, ಪ್ಲಸ್ ಅವರ ಗುಡ್ ಫೀಲಿಂಗ್ಸ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ? ಸೊ ಒನ್ ಮೈಂಡೆಡ್ ಪೀಪಲ್ ವರ್ಕಿಂಗ್ ಟುಗೆದರ್. ಏಕ ಮನಸ್ಸಿನ, ಒಂದೇ ಮನಸ್ಸಿನ ಅನೇಕ ವ್ಯಕ್ತಿಗಳು ಕೆಲಸ ಮಾಡ್ತಿರುವಾಗ ನಾವು ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, an instant understanding ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ? efficiency of thought, efficiency of action and efficiency of good feeling. ಈ ಮೂರನ್ನು ಅರ್ಥ ಮಾಡ್ಕೋಬೇಕಾಗಿದೆ. efficiency of action, plan and good feeling that comes when like minded. ಎಲ್ಲರ ಮನಸ್ಸಲ್ಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಆಲೋಚನೆ ಇದ್ದಾಗ, ಅವರು ಒಂದ್ ಕಡೆ ಸೇರಿದಾಗ ಪೀಪಲ್ ವರ್ಕಿಂಗ್ ಟುಗೆದರ್ ಆಗಿ ಏನು ಉಂಟಾಗುತ್ತೆ ಅನ್ನೋದನ್ನು ನಾವು ತನ್ನ ಸ್ಥಾನದಲ್ಲಿ ಅಭ್ಯಾಸವನ್ನ ಮಾಡೋಣ. ಎಸ್, ಇಟ್ ವಾಸ್ 1960. ಈಗ ಯಾವ ಇಯರ್ ನಲ್ಲಿ ನಾವೀಗ 1960 ಅಲ್ಲಿ ಇನ್ಸ್ಟೆಡ್ ಆಫ್ 2024 we are living in 1960, the height of cold war. 1960 ಅಲ್ಲಿ ಏನಿತ್ತು? ಹೈ, ತುಂಬಾ ಎತ್ತರವಾಗಿ ಹೈ ಪೀಕ್ ನಲ್ಲಿದೆ, ತುತ್ತ ತುದಿಯಲ್ಲಿದೆ. ಯಾವ ಯುದ್ಧ? ಕೋಲ್ಡ್ ವಾರ್. Unwilling friendly relationship between the powerful nations is called cold war. ಕೆಳಗಡೆ ಇದೆ ನೋಡಿ, ವಾಟ್ಸ್ ದ ಮೀನಿಂಗ್ ಆಫ್ ಕೋಲ್ಡ್ ವಾರ್ ಅಂತ ಇದೆ ಅಲ್ಲಿ ಕೆಳಗಡೆ. ಏನಿದೆ ಅದಕ್ಕೆ? ಕೋಲ್ಡ್ ವಾರ್ ಏನಿದೆ ವರ್ಡ್ಸ್ ನೋಡಿ. unfriendly relationship between the US and Soviet Union after the Second World War. After the Second World War, unfriendly relationship between USA and USSR, United States of America, and United States of Soviet Russia ನಮಗೆ ಇರತಕ್ಕಂತ unwilling friendship. ಅಂದ್ರೆ ಸ್ನೇಹ ಇಬ್ಬರಿಗೂ ಬೇಡ, because both these countries wanted to become the dominant country in the world. After the Second World War, ನಾನೇ ಫಸ್ಟ್ ಅಂತ USSR, ನಾನೇ ಫಸ್ಟ್ ಅಂತ USA, ಅಮೆರಿಕ ಒಂದು ಕಡೆ, ಇನ್ನೊಂದು ಕಡೆ ರಷ್ಯಾ. ಸೊ ಇವರಿಬ್ಬರಿಗೂ ಅನ್ವಿಲಿಂಗ್ ಫ್ರೆಂಡ್ಶಿಪ್ ಇತ್ತು, ಹಾಗಾಗಿ ದಟ್ ಇಸ್ ಕಾಲ್ಡ್ ಆಸ್ ಕೋಲ್ಡ್ ವಾರ್ ನಡೀತಾ ಇತ್ತು. ಹಾಗಾಗಿ 1960 is the height of Cold War. I was Moscow. ಆಗ ನಮ್ಮ ಕೀಲಿಸ್ ಬೋರಾಕ್ ಎಲ್ಲಿದ್ದಾರೆ? ಕೀಲಿಸ್ ಬೋರೋಕ್ ಎಲ್ಲಿದ್ದಾರೆ? ಈಗ ಮಾಸ್ಕೋದಲ್ಲಿದ್ದಾರೆ. At the time of 1960, it was the height of Cold War. I was in ಎಲ್ಲಿದ್ದಾರೆ? ಇಲ್ಲಿ ಮುಖ್ಯವಾಗಿ ಮಾಸ್ಕೋ ಡೂಯಿಂಗ್ ರಿಸರ್ಚ್. ನಾನೇನ್ ಮಾಡ್ತಾರೆ? ಸಂಶೋಧನೆ ಮಾಡ್ತಾ ಇದ್ದೆ ಅವಾಗ ಅಂತ ಹೇಳ್ತಂತ ಅನುಭವ ಹೇಳ್ತಾನೆ. ಯಾರು? ಕೀಲಿಸ್ ಬೋರಾಕ್ ಹೇಳ್ತಾನೆ. At the 1960, the Cold War is height. I was in Moscow. ಏನ್ ಮಾಡ್ತಾ ಇದ್ರಲ್ಲಿ? ಒಂದು ರಿಸರ್ಚ್ ಅನ್ನ ಮಾಡ್ತಾ ಇದ್ರು, ಅಂದ್ರೆ ಸಂಶೋಧನೆಯನ್ನು ಮಾಡ್ತಾ ಇದ್ರು. ರಿಸರ್ಚ್ ಆನ್ ದ ಥಿಯರಿ ಆಫ್ ಸಸ್ಮಿಕ್ ವೇವ್ಸ್. ಯಾವುದರ ಮೇಲೆ ರಿಸರ್ಚ್ ಅನ್ನು ಮಾಡ್ತಾ ಇದ್ದಾರೆ?
seismic waves. What's the meaning of seismic waves? ಯಾವುದಕ್ಕೆ ನಾವು ಸೆಸ್ಮಿಕ್ ಅಲೆಗಳು ಅಂತ ಕರಿತೀವಿ ನೋಡಿ. Niels Bohr was in Moscow and he was on research on ಯಾವುದ್ರ ಮೇಲೆ ಮಾಡ್ತಿದ್ದಾರೆ ರಿಸರ್ಚ್ ಅನ್ನ? seismic waves. seismic ಅಲೆಗಳ ಮೇಲೆ ಮಾಡ್ತಿದ್ದಾರೆ. ಹಾಗಾದ್ರೆ ವಾಟ್ಸ್ ದ ಮೀನಿಂಗ್ ಆಫ್ seismic waves ಅಂತ ಮುಂದಿನ ವರ್ಡ್ ಅಲ್ಲಿ ಇದೆ. seismic waves term ಇಲ್ಲಿ tremors generated by earthquake is called seismic waves. Tremors generated by earthquake is called seismic waves. ಭೂಕಂಪನ ಉಂಟಾದಾಗ ಭೂಮಿಯಿಂದ ಮೇಲೆ ಬರ್ತಕ್ಕಂತ ಒಂದು ಅಲೆಗಳನ್ನ ವೇವ್ಸ್ ಗಳನ್ನ ನಾವು seismic waves ಅಂತ ಕರಿತೀವಿ. ಅದರ ಮೇಲೆ ಏನ್ ಮಾಡ್ತಾ ಇದ್ರು? ರಿಸರ್ಚ್ ಅನ್ನ ಮಾಡ್ತಾ ಇದ್ರು. Niels Bohr research on seismic waves. What's the meaning of seismic waves? Tremors ಅಂದ್ರೆ ಅಲೆಗಳು. Tremors ಅಂದ್ರೆ ಅಲೆಗಳು. ಯಾವ ಅಲೆಗಳು? ಭೂಕಂಪನವಾದಾಗ ಉಂಟಾಗ್ತಕ್ಕಂಥ ಭೂಮಿ ಮೇಲೆ ಉಂಟಾಗ್ತಕ್ಕಂಥ ಅಲೆಗಳನ್ನ ನಾವು seismic waves ಅಂತ ಕರಿತೀವಿ. ಅದರ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ರು ಯಾರು? Niels Bohr. ಅಂತ ಮಾಡ್ಕೊಳ್ಳಿ. In the year of 1960, the height of the Cold War, I was in Moscow doing research on theory of seismic waves. ನೋಡಿ ಪದಗಳ ಉಚ್ಚಾರಣೆ ಗಮನವಿಟ್ಟು ಕೇಳ್ಕೊಳ್ಳಿ. ನೀವೇ ಒಂದು ರೀತಿ ಉಚ್ಚಾರಣೆ ಮಾಡಬೇಡಿ. ಟ್ರಾನ್ಸ್ಲೇಷನ್ ಅನ್ನ seismic waves ಮೇಲೆ ರಿಸರ್ಚ್ ಅನ್ನು ಮಾಡ್ತಾ ಇದ್ರು. ಇಲ್ಲಿ tremors generated by earthquake, I was absorbed. ನಾನು ಏನಾಗಿದ್ದೆ? ಅದರಲ್ಲಿ ಅಬ್ಸಾರ್ಬ್ ಆಗ್ಬಿಟ್ಟಿದ್ದೆ, ಮುಳುಗೋಗ್ಬಿಟ್ಟಿದ್ದೆ. ನೋಡಿ ಸೈಂಟಿಸ್ಟ್ ಗಳು ಯಾವಾಗಲೂ ಕೂಡ ಒಂದು ಯಾವ್ದಾದ್ರು ರಿಸರ್ಚ್ ಅನ್ನು ಮಾಡ್ತಾ ಇದ್ರೆ ಅವರಿಗೆ ಹೊರಗಿನ ಪ್ರಪಂಚದ ಪರಿವೇನೇ ಇರಲ್ಲ. ಅಬ್ಸಾರ್ಬ್ ಆಗ್ಬಿಡ್ತಾರೆ, ಮುಳುಗೋಗ್ಬಿಡ್ತಾರೆ. ಯಾರು ಬಂದ್ರು ಯಾರು ಹೋದ್ರು ಅನ್ನುವ ಆಲೋಚನೆ ಇರಲ್ಲ. ಅಬ್ಸಾರ್ಬ್ ಆಗಿದ್ರು ಯಾರು? Niels Bohr was absorbed in my problem. ಅವರು ಬಂದಿರತಕ್ಕಂತ ಸಮಸ್ಯೆಯಲ್ಲಿ ಅವರು ಮುಳುಗೋಗಿದ್ರು. ಪ್ರಾಬ್ಲಮ್. I enjoyed the mathematical challenge. ಅಲ್ಲಿ ಬಂದಿರತಕ್ಕಂತ ಚಾಲೆಂಜ್ ಅನ್ನ, ಅಲ್ಲಿ ಬರ್ತಾ ಇರತಕ್ಕಂತ ಚಾಲೆಂಜ್ ಅನ್ನ ಇವರು ಎಂಜಾಯ್ ಮಾಡ್ತಾ ಇದ್ರು. ಯಾರು? Niels Bohr was enjoyed mathematical challenge. I did not give much thought to how the contacts with the real life. ನಿಜವಾದ ಜೀವನದ ಜೊತೆ ಅಲ್ಲಿ ಕಾಂಟ್ಯಾಕ್ಟೇ ಇರಲಿಲ್ಲ. was absorbed, ಮುಳುಗೋಗ್ಬಿಟ್ಟಿದ್ರು ಅವ್ರ ಸಮಸ್ಯೆಯಲ್ಲಿ. ಹಾಗಾಗಿ ಅವರು ಅದನ್ನ ಎಂಜಾಯ್ ಮಾಡ್ತಾ ಇದ್ರು. ಹಾಗಾಗಿ ಇವರು ಹೊರ ಪ್ರಪಂಚದ ಜೊತೆ ಕಾಂಟ್ಯಾಕ್ಟ್ ಇರತಕ್ಕಂತ ರೀತಿಯಲ್ಲಿ ಇದ್ರು. ಯಾರು? Niels Bohr. Yes. The summons, ಒಂದು ಕರೆ ಬರುತ್ತೆ. ಸಮನ್ ಅಂದ್ರೆ ಕರೆ, ಕಾಲ್ ಮಾಡ್ತಕ್ಕಂಥ. The summons came from the president of Russia. ರಷ್ಯಾದ ಅಧ್ಯಕ್ಷರು ಇವರಿಗೆ ಕರೆಯಿಂದ ಮಾಡ್ತಾರೆ. When he was in Moscow, he makes a research on seismic waves. He was absorbed and he did not participate in the outer life. At that moment, the president of Russia summoned him, called him. The summons came from the president of Russia Academy of Science. ರಷ್ಯಾದಲ್ಲಿ ಬರ್ತಕ್ಕಂಥ ಅಕಾಡೆಮಿ ಆಫ್ ಸೈನ್ಸ್ ನ ಅಧ್ಯಕ್ಷರು ಒಂದು ಕಾಲ್ ಅನ್ನು ಮಾಡ್ತಾರೆ. He had received the message from. He means Niels Bohr received the message. No. He means the president of Russia. ಅವರು ಇಲ್ಲಿ ಈ ಅಂತೇಳಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. He had received a message from Palace of Nations in Geneva. ಜಿನೇವಾ ನಗರದ ಅರಮನೆಯಿಂದ ಒಂದು ಮೆಸೇಜ್ ಬಂದಿದೆ. ಯಾರಿಗೆ? ಪ್ರೆಸಿಡೆಂಟ್ ಆಫ್ ರಷ್ಯಾಗೆ.
the technical exports from Soviet Union. ಯಾರ್ಯಾರು ಬರ್ತಾರೆ ಅಲ್ಲಿಗೆ? ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ತಾಂತ್ರಿಕ ಪರಿಣಿತರು. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್ ಅಂಡ್ ಯುನೈಟೆಡ್ ಕಿಂಗ್ಡಮ್. ಈ ಮೂರು ರಾಷ್ಟ್ರಗಳಿಂದ ಯಾರು ಬರ್ತಾರೆ? ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬರ್ತಾರೆ. ಪ್ರೆಸಿಡೆಂಟ್ ಆಫ್ ರಷ್ಯಾ ಎಕ್ಸ್ಪ್ಲೇನ್ ಮಾಡ್ತಾನೆ ಅವರಿಗೆ, ಕಿರಿಸ್ ಬೋರೋವ್ಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ, ಐ ರಿಸೀವ್ಡ್ ಎ ಮೆಸೇಜ್. ಇನ್ ದಟ್ ಮೆಸೇಜ್ so many technical experts come from three powerful nations at the time of 1960. One is Soviet Union, Russia, America and England. United Kingdom andre England, United States of America, USSR andre America, USSR andre Russia, USA andre America. ಬರ್ಕೊಳ್ಳಿ ಒಂದು ಕಡೆಗೆ ನಿಮಗೆ. USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಂದು. USSR ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ, ರಷ್ಯಾ ಅಂತ ಬರಬೇಕು. UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್. ಈ ಮೂರು ಕೂಡ ಪವರ್ಫುಲ್ ನೇಷನ್ಸ್ ಅಟ್ ದ ಟೈಮ್ ಆಫ್ 1960. 1960ರಲ್ಲಿ ಮೋಸ್ಟ್ ಪವರ್ಫುಲ್ ನೇಷನ್ಸ್ ಇನ್ ದ ಕಂಟ್ರಿ ಇನ್ ದ ವರ್ಲ್ಡ್ ಅಂದ್ರೆ one is Russia, another one is America, and another one is England. Yes. The three powers, United States, United Kingdom, and the Soviet Union, these powers possessing. ಈ ಮೂರು ರಾಷ್ಟ್ರಗಳು ಒಳಗೊಂಡಿದೆ, ಒಂದಿದೆ, possessing. ಈ ರಾಷ್ಟ್ರದಲ್ಲಿ ಇದಾವೆ, ಏನಿದಾವೆ? ನ್ಯೂಕ್ಲಿಯರ್ ವೆಪನ್ಸ್. ಈ ಮೂರು ರಾಷ್ಟ್ರಗಳಲ್ಲಿ ಇಡೀ ಪ್ರಪಂಚವನ್ನೇ ಧ್ವಂಸ ಮಾಡತಕ್ಕಂತಹ, ಇಡೀ ಪ್ರಪಂಚವನ್ನೇ ಹಾಳು ಮಾಡತಕ್ಕಂತಹ ನ್ಯೂಕ್ಲಿಯರ್ ವೆಪನ್ಸ್ಗಳು ಈ ಮೂರು ರಾಷ್ಟ್ರಗಳಲ್ಲಿ ಇದಾವೆ. ಯಾವ ದೇಶಗಳಲ್ಲಿ? ಒನ್ ಈಸ್ ರಷ್ಯಾ, another one is America, and another one is England. ನೋಡಿ, met behind closed doors. ಈ ಮೂರು ರಾಷ್ಟ್ರಗಳ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಗಳು ಒಂದು ರಹಸ್ಯ ಕೋಣೆಯಲ್ಲಿ, ಎಲ್ಲಿ ಮೀಟ್ ಆಗೋಂತ ಪ್ರಯತ್ನ ಮಾಡ್ತಾರೆ? ಸೀಕ್ರೆಟ್ ರೂಮ್. ಸೀಕ್ರೆಟ್ ರೂಮ್ ಅಲ್ಲಿ ಮೂರು ಜನ ಸೇರ್ಕೋಬೇಕು. ಯಾರು? ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ರಷ್ಯಾ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ಅಮೆರಿಕಾ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ಇಂಗ್ಲೆಂಡ್ ಆರ್ ಮೀಟ್ ಇನ್ ಎ ಸೀಕ್ರೆಟ್ ರೂಮ್. ನೋಡಿ, ಮೆಟ್ ಬಿಹೈಂಡ್ ಕ್ಲೋಸ್ಡ್ ಡೋರ್ಸ್. ಕ್ಲೋಸ್ಡ್ ಡೋರ್ಸ್ ಅಂದ್ರೆ ಸೀಕ್ರೆಟ್ ರೂಮ್ ನಲ್ಲಿ ಕೂತ್ಕೋಬೇಕು ಅಂತ ಚರ್ಚೆ ಮಾಡಿದ್ದಾರೆ. Then the president show me a letter from Geneva. ನನಗೆ ಜಿನೇವಾದಿಂದ ಬಂದಿರತಕ್ಕಂತ ಲೆಟರ್ನ ರಷ್ಯಾದ ಅಧ್ಯಕ್ಷರು ಪ್ರೆಸಿಡೆಂಟ್ show me the letter which comes from Geneva. ಜಿನೇವಾ ನಗರದಿಂದ ಬಂದಿರತಕ್ಕಂತ ಲೆಟರ್ ನನಗೆ ತೋರಿಸಿದ್ರು. ಜಿನೇವಾ an American scientist, ಅಮೆರಿಕಾದ ವಿಜ್ಞಾನಿಯಾಗಿರ್ತಕ್ಕಂತಹ ಯಾರು ಬೇಕಾಗಿ? ಫ್ರಾಂಕ್ ಪ್ರೆಸ್. ಫ್ರಾಂಕ್ ಪ್ರೆಸ್, ಅಮೆರಿಕಾದ ವಿಜ್ಞಾನಿಯಾಗಿರ್ತಕ್ಕಂಥ ಫ್ರಾಂಕ್ ಪ್ರೆಸ್ quoted my work while arguing with Moscow experts. ನಾನು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಅಮೆರಿಕಾದ ವಿಜ್ಞಾನಿಯಾಗಿರ್ತಕ್ಕಂಥ ಫ್ರಾಂಕ್ ಪ್ರೆಸ್ ಏನ್ ಮಾಡ್ತಾನೆ? ಚರ್ಚೆಯನ್ನು ಮಾಡ್ತಾನೆ. ಈಗ ಎಲ್ಲಿ? ಆ ಜಿನೇವಾದಲ್ಲಿ. ಅಂಡ್ ಟು ಮೈ ಗ್ರೇಟ್ ಸರ್ಪ್ರೈಸ್, ಇದು ನನಗೆ ಬಹಳ ಆಶ್ಚರ್ಯವನ್ನು ತಂದುಕೊಡ್ತಕ್ಕಂಥ ವಿಚಾರ. ಯಾವುದು? ಒಬ್ಬ ಅಮೆರಿಕಾದ ವಿಜ್ಞಾನಿ ನನ್ನ ಬಗ್ಗೆ ಮಾತಾಡ್ತಕ್ಕದ್ದು. ಇಟ್ಸ್ ಒನ್ ಆಫ್ ದ ಗ್ರೇಟ್ ಪ್ರೆಸರ್. ಅಲ್ಲೆಲ್ಲ ಒಂದು ಕಡೆಗೆ ಸರ್ಪ್ರೈಸ್ ಅನ್ನ ಮೈನ್ ತಗೊಂಡು ಒಂದು ಕ್ವಶನ್ ಕೊಟ್ಟಿದೆ ನೋಡಿ, ಹುಡುಕಿ ಬೇಗ. ಕ್ವಶನ್ ನಂಬರ್ 4 ತೆಗಿರಿ. ಕ್ವಶನ್ ನಂಬರ್ 4 ಇದೇನಪ್ಪ? 4 ಹೇಳಪ್ಪ, ಯಾರೋ ಒಬ್ಬ ಕ್ವಶನ್ ಹೇಳಿ. ಹೇಳತ್ತೇನ? The writer says, I found myself in Geneva, which expresses more than anything else the writer. ಈ 4 ಪದಗಳಲ್ಲಿ ಪ್ರೆಸೆಂಟ್, ಸರ್ಪ್ರೈಸ್, anxiety, and another one is annoyance. ಅಲ್ಲಿ ಸರ್ಪ್ರೈಸ್ ಅನ್ನ ನೀವು ಅಲ್ಲಿ ಕೊಟ್ಟಿದ್ರೆ ಈ ಕಡೆ ಬಂದು ನೋಡಿ. ಯಾವುದು? when I was surprised, my great surprise. ಯಾವುದಕ್ಕೆ ನೀವು ಗುರುತಾಗಬೇಕಲ್ಲಿ? ಸರ್ಪ್ರೈಸ್. you get 1 mark. surprise,
So found myself in Geneva. Geneva ನಗರದಲ್ಲಿ ನಾನು ಹುಡುಕಿದೆ ಅಂತೇಳಿ ಯಾರು ಹೇಳ್ತಾರೆ ಈ ಮಾತನ್ನ? He is borrowed